ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಸಬ್ ರಿಜಿಸ್ಟರ್ ಆಫೀಸ್ ಏನಿದೆನೋ ಈ ಸಬ್ ರಿಜಿಸ್ಟರ್ ಆಫೀಸು ಸುಮಾರಾಗಿ 40-45 ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡ್ಕೊಂತ ಬಂದಿದೆ. ಇಲ್ಲಿ ಪತ್ರ ಬರೆಯಂತ ಏನು ಪತ್ರಗಾರರಿದ್ದಾರೋ ಅವ್ರು ಅನೇಕ ವರ್ಷಗಳಿಂದ ಇಲ್ಲೇ ಕುಣಿದಲ್ಲಿ ಕಷ್ಟಗಳಲ್ಲಿ ಎಲ್ಲಾ ವಿಚಾರಗಳಲ್ಲಿ ಕೂಡ ಜನರಿಗೆ ಇವತ್ತು ಈ ಮಳಿಗೆಗಳಿಗೆ ಕಟ್ಟಿದ್ದಾರೆ ಅಂದ್ರೆ ಅವ್ರಿಗೋಸ್ಕರ ಅಲ್ಲ, ಜನರ ಸಲುವಾಗಿ ಬಂದಂತ ಟೈಮಲ್ಲಿ ಅವ್ರಿಗೆ ಗಾಳಿ ಮಳೆ ಬಿಸಿಲು ಆಗ್ಬಾರ್ದು ಅನ್ನೋ ಕಾರಣದಿಂದ ಅಲ್ಲಿ ಕಟ್ಟಿದ್ದಾರೆ. ಕಟ್ಟಿದ ನಂತರ ಜನ ಅಲ್ಲೇ ಕುಂತಿದ್ರೆ ಇವ್ರುಗಳು ಹೋಗಿ ಅಲ್ಲಿ ಬರೀರ್ ಕಲ್ತಾರ. ಹಂಗಾಗಿ ಅಲ್ಲೇ ಹಂಗ ಕೆಲಸ ಮಾಡ್ಕೊಂತ ಬಂದಾರ. ದಿಢೀರ್ನ ಅಂತೇಳಿ ಸರ್ಕಾರ ಇವತ್ತು ಅವ್ರನ್ನ ತೆರವುಗೊಳಿಸ್ಬೇಕು ಅಂತೇಳಿ ಆದೇಶ ಏನ್ ಮಾಡಿದನೋ ಅದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಎಂತ ಪರಿಸ್ಥಿತಿಯಲ್ಲೂ ಕೂಡ ಇವತ್ತೆಲ್ಲ ಸುಮಾರಾಗಿ 40-45 ವರ್ಷಗಳಿಂದ ಬರೀತಾ ಇದಾರೆ. ಅವ್ರಿಗೆ ಪರ್ಯಾಯ ಅಂದ್ರೆ ನಮಗೇನು ಇವತ್ತು ಸಬ್ ರಿಜಿಸ್ಟರ್ ಆಫೀಸೇ ಇಲ್ಲಿಂದ ಬದಲಾಗ್ಬೇಕು, ಹೊಸ ಸಬ್ ರಿಜಿಸ್ಟರ್ ಆಫೀಸ್ ಬೇಕಂತೇಳಿ ಮುಂಚೆಯಿಂದ ಕೂಡ ಬೇಡಿಕೆ ಇಟ್ಟಿದ್ವಿ. ನಾವು ಕೂಡ ಕಳೆದ ಸರ್ಕಾರದಲ್ಲಿ ಕಾನೂನು ಮಂತ್ರಿಗಳಂತ ಮಾಧುಸ್ವಾಮಿ ಅವರು ಕೋರ್ಟ್ ಅವ್ರನ್ನೇ ನಾವ್ಗೆ ಸಬ್ ರಿಜಿಸ್ಟರ್ ಆಫೀಸ್ ಮಾಡ್ಕೊಟ್ಟು ಅಂತ ಹೇಳಿ. ತಹಸೀಲ್ದಾರ್ ಆಫೀಸ್ ಖಾಲಿ ಇದೆ, ಅದನ್ನ ನಾವು ಸಬ್ ರಿಜಿಸ್ಟರ್ ಆಫೀಸ್ ಮಾಡ್ಕೊಡು ಅಂತ ಕೇಳಿದ್ವಿ. ಇಲ್ಲಿ ತನಕ ಆಗಿದೇನು ಮಾಡಿಲ್ಲ. ಇವಾಗ ಏಕಾಏಕಿ ಅವ್ರಿಗೆ ಪತ್ರ ಬರೆಯುವಂತವ್ರನ್ನ ಅವ್ರನ್ನ ತೆರವುಗೊಳಿಸ್ಬೇಕಂತೇಳಿ ಆದೇಶ ಮಾಡಿದ್ರೆ ಒಪ್ಪಂತ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರ ಮಂತ್ರಿಗಳ ಜೊತೆಲೆ ಮಾತಾಡಿದ್ರೆ ಇದಕ್ಕೆ ಜಸ್ಟಿಸ್ ಸಿಗ್ಬೇಕು ಪತ್ರಗಾರರಿಗೆ ಅವ್ರಿಗೆಲ್ಲರಿಗೂ. ಜಿಲ್ಲಾ ನೋಂದಣಿ ಕಚೇರಿಯಲ್ಲಿ ಈಗ ಅನಧಿಕೃತವಾಗಿ ಈ ಸರ್ಕಾರಿ ಜಾಗದಲ್ಲಿ ಪತ್ರ ಬರಹಗಾರರು ಮಳಿಗೆಗಳು ಕಟ್ಸ್ಕೊಂಡಿದ್ದನ್ನ ಇದು ಯಾರದೇ ಪರ್ಮಿಷನ್ ಇಲ್ಲಾರ್ದಂಗೆ ಅವರು ಇಲ್ಲಿ ಮಳಿಗೆ ಕಟ್ಟಿದ್ದನ್ನ ತೆರವುಗೊಳಿಸ್ಬೇಕು ಅಂತ ಹೇಳಿ ನಮಗೆ ಇದು ಚುಕ್ಕೆ ಗುರುತು ಪ್ರಶ್ನೆಯಲ್ಲಿ ಕೇಳಿದ್ರು. ಇದನ್ನ ಅದಾದ್ರೆ ಮಳಿಗೆಗಳು ಕಟ್ಕೊಂಡಿದಾರಲ್ಲ ಅದಕ್ಕೆ ಏನಾದ್ರು ಪರ್ಮಿಷನ್ ನೀವು ತಗೊಂಡಿದ್ರಾ ಅಂತ ಕೇಳಿದ್ದಾರೆ. ನಾವ್ ಯಾವ್ದೇ ರೀತಿಯಾದಂತ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಅಂತಹ ಮಳಿಗೆಗಳನ್ನ ಅನಧಿಕೃತವಾಗಿ ಕಟ್ಕೊಂಡಿದ್ದಕ್ಕೆ, ಯಾಕಂದ್ರೆ ಇಲ್ಲಿ ತುಂಬಾ ಪಾರ್ಕಿಂಗ್ ವ್ಯವಸ್ಥೆ, ಓಡಾಡ್ಲಿಕ್ಕೆ ಜನಗಳಿಗೆ ಪಾರ್ಕಿಂಗ್ ಮಾಡೋದಾಗ್ಲಿ, ಪಬ್ಲಿಕ್ ಸಾವಿರಾರು ಜನ ಇಲ್ಲಿ ಬರ್ತಾ ಇದ್ದಿದ್ದಕ್ಕೆ ಇಲ್ಲಿ ಪಾರ್ಕಿಂಗ್ ಎಲ್ಲ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಹಂಗಾಗಿ ಅವನ್ನೆಲ್ಲ ತೆರವುಗೊಳಿಸಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳ್ಳೋಕೋಸ್ಕರ ಅದನ್ನೆಲ್ಲ ತೆರವುಗೊಳಿಸ್ಬೇಕು ಅಂತ ಹೇಳಿ ಈ ದಿನ ನಾವು ಡಿಸೈಡ್ ಮಾಡಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.